ಸರಿ ಸ್ವಾಮೀಜಿಯವರೇ, ನನ್ನ ಕೊನೆಯ ಪ್ರಶ್ನೆ, ಈ ಗಡೀಪಾರ್ ಆದೇಶದ ಹಿಂದೆ ಬೆಳಗಾಂ ರಾಜಕಾರಣ ಏನಾದರೂ ಕೆಲಸ ಮಾಡಿದೆಯಾ? ಅಲ್ಲ ನಾನು ಹೇಳ್ಬಿಡ್ತೀನಿ. ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಏನಿದೆ ಅಂದರೆ, ಜಾರಕಿಹೊಳಿ ಫ್ಯಾಮಿಲಿಯನ್ನು DCC ಬ್ಯಾಂಕಿಂದ ಸೋಲಿಸಲಿಕ್ಕೆ ಲಿಂಗಾಯತರನ್ನೆಲ್ಲ ಲೀಡರ್ಗಳನ್ನೆಲ್ಲ ಒಟ್ಟುಗೂಡಿಸೋದ್ರಲ್ಲಿ ಕನ್ನೇರಿ ಶ್ರೀಗಳು ಭಾಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಅಲ್ಲಲ್ಲಿ ಒಂದೊಂದು ಆಕ್ಷೇಪ ಇದೆ. ಇದಕ್ಕೆ ಏನು ಸಮಾಧಾನ ಅಂತ ನೋಡ್ರಿ, ಮಾತಾಡೋರು ಬಾಯಿ ತಟ್ಲಿಕ್ಕೆ ಆಗ್ತದೆ. ಯಾರು ಏನು ಬೇಕಾದವ್ರು ಬೇಕಾದ್ ಮಾತಾಡ್ಬೋದು. ಯಾರು ಬಾಯಿ ಹಿಡಿಲಿಕ್ಕೆ ಆಗ್ತದೆ, ಯಾರ ಬಾಯಿನೂ ಹಿಡಿಲಿಕ್ಕೆ ಆಗೋದಿಲ್ಲ. ಅವ್ರು ರಮೇಶ್ ಜಾರಕಿಹೊಳಿ ಅವರು ಯಾವಾಗಲೂ ನನ್ನ ಹತ್ರ ಬರ್ತಾರೆ. ಆಮೇಲೆ ಆ ಇಲೆಕ್ಷನ್ ಆದ ದಿವಸನೇ ನನಗೆ 4 ಸಾರಿ ಫೋನ್ ಮಾಡಿದ್ದರು, ನೀವು ಯಾವಾಗ ಇದೀರಿ ಮಠದಾಗ ನಿಮ್ಮನ್ನು ಭೇಟಿ ಆಗ್ಲಕ್ಕೆ ಬರ್ಬೇಕಂತ. ಜನ ಹೊರಗೆ ಹಿಂಗೆ ಮಾತಾಡ್ತಿದ್ರು. ಅದಕ್ಕೆ ನಾ ಏನು ಹೇಳೋದು, ನನಗೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ನನಗೂ ಸಂಬಂಧ, ಆತ್ಮೀಯ ಸಂಬಂಧ ಐತಿ. ಉಳಿದವ್ರ ಜೊತೆ ನನ್ನ ಪರಿಚಯ ಹೆಚ್ಚು ಪರಿಚಯ ಇಲ್ಲವೇ ಇಲ್ಲ, ಯಾವಾಗೂ ಭೇಟಿಯಾಗಿಲ್ಲ ನಾನು ಯಾರಿಗೆ. ಆದರೆ ರಮೇಶ್ ಜಾರಕಿಹೊಳಿ ಅವರು ನನಗೆ ಮೇಲಿನ ಮೇಲೆ ಭೇಟಿ ಆಗ್ತಿರ್ತಾರೆ. ಅವ್ರು ಭೇಟಿ ಆದಾಗ ಅವ್ರದ್ದು ಇಲೆಕ್ಷನ್ ಮುಗೀತು, ಗೆದ್ದರು. ಗೆದ್ದ ನಂತರ ಸ್ವಾಮೀಜಿ ಎಲ್ಲಿದ್ದೀರಿ ನೀವು? ನಾನು ಈ ಕಡೆ ಬಾಗಲಕೋಟೆ ಹತ್ರ ಇದ್ದೆ. ಎಲ್ಲಿದ್ದೀರಿ? ನಾನು ದರ್ಶನಕ್ಕೆ ಬರಬೇಕು, ಎಲ್ಲಿದ್ದೀರಿ ಅಂತ 4 ಸಾರಿ ಫೋನ್ ಮಾಡಿದರು. ನಾ 2 ದಿವ್ಸಕ್ಕೆ ಬರ್ತೀನಪ್ಪ ಮಠಕ್ಕೆ ಬಂದ ನಂತರ ಬಾ ಅಂತ ಹೇಳಿದೆ. ಸರಿ, ಜನ ಈಗ ಮಾತಾಡ್ತಿದ್ರೆ ನೀವು ಬಾಯಿ ಮುಚ್ಚಲಿಕ್ಕಾಗುತ್ತೆ ಜನರು. ಸ್ವಾಮೀಜಿಯವರೀಗ ಇಷ್ಟೆಲ್ಲ ಆದಮೇಲೆ ತಾವು ಈ ಕೇಸನ್ನೇನಾದರೂ ಪರ್ಸ್ನಲಾಗಿ ತೊಗೊಂಡು ಏನಾದರೂ ಶಪಥ ಗುರಿ ಏನಾದರೂ ಇದೆಯಾ? ನೋಡ್ರಿ, ನಾನು ಯಾವುದನ್ನು ಭಾಳ ವೈಯಕ್ತಿಕವಾಗಿ ತೊಗೊಂಡು ಅದು ಮಾನಾಪಮಾನ ಏನಿಲ್ಲ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಅಕ್ಕ ಮಹಾದೇವಿ ಹೇಳಿದಂತೆ ಅಷ್ಟೇ. ಅದನ್ನು ಬಹಳ ಉದ್ವಿಗ್ನಾಗೋ ಇದು ಕಾರಣ ಇಲ್ಲ. ಮತ್ತು ಇರದೇ ಇದ್ದರೆ ಇದನ್ನೆಲ್ಲ ಪರ್ಸ್ನಲಾಗಿ ತೊಗೊಂಡು ಏನು ಅದರಲ್ಲಿ ಏನು ಅಂಥದ್ದೇನು ಇದೆ? ಆದರೂ ಏನು ಅದರಲ್ಲಿ ಮಾನಾಪಮಾನಕ್ಕೆ ನಾವು ಯಾಕೆ ಬಲಿ ಬೀಳಬೇಕು? ಸಾಧುಗಳಿಗೆ ಯಾವ ಮಾನಾಪಮಾನ? ಹೊರಗೆ ಅವ್ರು ಏನು ಅಂದ್ಕೊಳ್ತಾರೆ ಅಂದ್ಕೊಳ್ಳಿ. ಏನು ಬಸವಣ್ಣನ ಭಕ್ತರು ಅಂತ ಹೇಳ್ಕೊಳ್ಳೋರು ಸ್ವಯಂ ಘೋಷಿತ ಭಕ್ತರು ಏನಿದ್ರಲ್ಲ, ಅವ್ರು ಬಸವಣ್ಣವ್ರ ತತ್ವಗಳನ್ನು ಯಾವ ರೀತಿ ಪಾಲಿಸಿದ್ರು ಅನ್ನೋದನ್ನು ಎಲ್ಲ ಉದಾಹರಣೆ ಕೊಟ್ಬಿಟ್ರು. ಯಾವ್ಯಾವ ಭಾಷೆಯನ್ನು ಕಾಡಸಿದ್ದೇಶ್ವರ ಸ್ವಾಮಿಗಳ ಕುರಿತಾಗಿ ಮಾಡಿದರು, ಯಾವ್ಯಾವ ಕೃತಿಗಳನ್ನು ಮಾಡಿದರು. ಅಂದರೆ ಇವ್ರು ನಿಜವಾದ ಬಸವಣ್ಣನ ಭಕ್ತರು ಹೌದು ಅಲ್ಲೋ ಅನ್ನೋದನ್ನು ಅವರೆಲ್ಲ ಸಾಧ್ಯಂತವಾಗಿ ನಾಟಕದ ಮೂಲಕ ಪ್ರಸ್ತುತಪಡಿಸಿಬಿಟ್ರಲ್ಲ. ಮಠದಲ್ಲಿ ಸರಾಯಿ ಕುಡಿಯೋದು, ಮಾಂಸ ತಿನ್ನೋದು ಇದೆಲ್ಲ ಅದು ನಿಜಾನ ತಮ್ಮ ಹತ್ರ? ಅಂದರೆ ತಾವು ಅದನ್ನು ಒಂದು ವೇದಿಕೆಯಲ್ಲಿ ಹೇಳಿದ್ರಿ, ಅದನ್ನು ಒಬ್ಬರಾದರೂ ಬಂದು ಕೇಳಬೇಕಾಗಿತ್ತು. ನನಗೆ ಬೇಕಾದವ್ರು ಬರಲಿ ಅವ್ರು ಕೇಳಕ್ಕೆ. ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಇಂಡೋನೇಷ್ಯಾಕ್ಕೆ ಹೋಗಿ ಅಲ್ಲಿ ಬಾಲಿ ದ್ವೀಪದಾಗ ಏನು ಮಾಡಿ ಬಂದ್ರೆ ಅದು ನನಗೆ ಗೊತ್ತೈತಿ. ಕೆಲವು ಜನ ದುಬೈದಾಗ ಹೋಗಿದ್ರು, ಅಲ್ಲಿ ಹೋಗಿ ಏನೇನು ಮಾಡಿ ಬಂದರು ಅದು ಗೊತ್ತೈತಿ, ಎಲ್ಲ ಗೊತ್ತದವು. ಏನು ಮಾತಾಡ ಸುಮ್ಮನೆ ಯಾಕೆ ಅವ್ರ ಬಗ್ಗೆ ಶ್ರದ್ಧಾ ಯಾಕೆ ಕಡಿಮೆ ಮಾಡೋದು? ಭಾಳ ದೊಡ್ಡವ್ರದ್ರಿ ಇರ್ರಿ, ಆದರೆ ಶಾಣ್ಯರಾಗ್ರಿ. ಇಲ್ಲಿ ತನಕ ಮಂದಿ ಹುಚ್ಚರಿದ್ರು, ಏನು ಬೇಕಾದ್ದು ಮಾಡಿರಿ. ಇನ್ನು ಮುಂದೆ ಒಂದು ಜರ ಶಾಣ್ಯರಾಗ್ರಿ. ಯಾಕಂದ್ರೆ ನಿಮ್ಮನ್ನು ಪಾದ ತೊಳ್ಕೊಂಡು ಕುಡಿತಾರೆ ಜನ. ನಿಮ್ಮ ಪಾದ ಕನಿಷ್ಠ ಅವ್ರಿಗಾಗಿ ಆದರೂ ಪವಿತ್ರ ಆಗಿರಲಿ ಅಂತ ನಾನು ಅವ್ರಿಗೇನು ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ, ನಿಮ್ಮ ಸಲುವಾಗಿ ನೀವು ಹಾಳಾಗಿ ಹೋಗೋಲ್ರಕ್ಕ, ಸಮಾಜದ ಗುರುಗಳದಿರಿ, ಪವಿತ್ರ ಆಗಿರ್ರಿ. ಯಾಕಂದ್ರೆ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರೆ ಅವರು. ಅದು ಕುಡಿಯೋದಕ್ಕೆ ಪಾತ್ರ ಆಗಿರ್ರಿ, ಅವ್ರ ಸಲುವಾಗಿರ ಇರ್ರಿ ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು. ಇರಲಿಲ್ಲ ಅಂದ್ರೆ ಅವ್ರು ಏನೇನು ನಾಟಕ ಮಾಡ್ತಾರೆ ಎಲ್ಲ ನೋಡ್ತಿರ್ತೇನೆ ಆ ದಿವಸ ಎಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.